ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಮತ್ತು ಐಎಸ್ಐ ನಂಟಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಯಾಕೆ ಅಂದರೆ ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ನ ಹಾಶಿಮ್ ಮೂಸಾ ಈತನ ಪಾತ್ರ ಇದೆ. ಇವನೊಬ್ಬ ಪ್ಯಾರಾ ಕಮಾಂಡೋ ಆಗಿದ್ದ ಪಾಕಿಸ್ತಾನದಲ್ಲಿ, ಅಂದರೆ ಸೈನ್ಯದಲ್ಲಿದ್ದ ಅಂತ ಆಯ್ತಲ್ಲ. ಲಷ್ಕರ್ ಎ ತೊಯ್ಬಾದ ಪ್ರಮುಖ ಕಾರ್ಯಕರ್ತನೂ ಆಗಿದ್ದ ಹಾಶಿಮ್ ಮೂಸಾ ಪಾಕ್ನಿಂದಲೇ ದಾಳಿ ಮಾಡಲು ಭಾರತಕ್ಕೆ ಕಳಿಸಿದ್ದಾರೆ ಅವರು ಅಂತಕ್ಕಂಥದ್ದು ಶಂಕೆ ವ್ಯಕ್ತವಾಗ್ತಾ ಇದೆ. ಇಲ್ಲಾಂದ್ರೆ ಹೆಂಗೆ ಸಾಧ್ಯ? 2024 ಗಂದೇರ್ಬಲ್ ಉಗ್ರ ದಾಳಿಯ ರೂವಾರಿ ಈ ಮೂಸಾ. ತನಿಖಾ ತಂಡದಿಂದ ಹಾಶಿಮ್ ಮೂಸಾ ಪಾತ್ರದ ಬಗ್ಗೆ ಈಗ ಎನ್ಕ್ವೈರಿ ಆಗ್ತಾ ಇದೆ. ಸೊ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಮತ್ತು ಐಎಸ್ಐ ನಂಟಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಶಿಮ್ ಮೂಸಾ ಆತನ ನೇತೃತ್ವದಲ್ಲಿ ಅವನು ಪ್ಯಾರಾ ಕಮಾಂಡೋ ಸೈನ್ಯದಲ್ಲಿದ್ದ. ಎಲ್ಲಿ? ಪಾಕಿಸ್ತಾನದಲ್ಲಿ. ಹಾಗಾದರೆ ಈಗ ನಮಗೆ ಪಾಕಿಸ್ತಾನದ ಪಾತ್ರ ಇದೆ ಅಂತ ಅನಿಸುತ್ತಾ ಇಲ್ವಾ? ಅವರು ಮಾತೆತ್ತಿದ್ರೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಅಲ್ಲಿದ್ದಂತಹ ಹಾಶಿಮ್ ಮೂಸಾ ಗಡಿ ದಾಟಿ ಬಂದು ನಮ್ಮ ಅಮಾಯಕರನ್ನು ಕೊಲ್ತಾರೆ ಅಂತಂದರೆ ಅವರು ಕಮಾಂಡೋನೇ ಅಲ್ಲ ನನ್ನ ಪ್ರಕಾರ. ಅವನು ಒಬ್ಬ ಟೆರರಿಸ್ಟೇ, ಅವನು ಒಬ್ಬ ಭಯೋತ್ಪಾದಕನೇ. ಅದಕ್ಕೆ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಲಿಂಕ್ ಇರೋದು. ತನಿಖೆಯಿಂದ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಶಿಮ್ ಮೂಸಾ ಪಾತ್ರದ ಬಗ್ಗೆ ಪ್ಯಾರಾ ಕಮಾಂಡೋ ಆಗಿ ಈತ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದವನು ಏಕಾಏಕಿ ಬಂದು ದಾಳಿ ಮಾಡ್ತಾನೆ ಇಂಡಿಯಾದಲ್ಲಿ. 2024 ಗಂದೇರ್ಬಲ್ ಮತ್ತು ಗಂಗೀರ್ ಉಗ್ರ ದಾಳಿಯ ರೂವಾರಿನೇ ಈ ಮೂಸಾ, ಹಾಶಿಮ್ ಮೂಸಾ.